ನಮಗೆಲ್ಲ ಇಂಗ್ಲೀಷ್ ಓದೋಕ್ಕೆ ಮಾತಾಡೋಕ್ಕೆ ಬರುತ್ತೆ, ಆದರೆ ಬರೆಯೋಕ್ಕೋದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಅಲ್ವಾ? ಸಾಕ್ಷಾತ್ ಪೂರ್ಣಚಂದ್ರ ತೇಜಸ್ವಿ ಅವರಿಗೂ ಕೂಡ ಇದೇ ತಲೆನೋವಿತ್ತು. ಪರೀಕ್ಷೆಯಲ್ಲಿ ಅವರು ಹಿ ಮತ್ತು ಶಿ ಪದಗಳನ್ನು ಹೇಗೆ ಬರೆದು ಅಧ್ವಾನ ಮಾಡಿದ್ರು ಅನ್ನೋ ಸ್ವಾರಸ್ಯಕರ ಕಥೆ ಇದು. ತೇಜಸ್ವಿ ಅವರು ಬರೆದ ಅಣ್ಣನ ನೆನಪು ಪುಸ್ತಕದ ಇಂಗ್ಲೀಷ್ ಕಾಟ ಅನ್ನೋ ಭಾಗನ ನೀವು ಓದಿರ್ಬೋದು. ಇದರಲ್ಲಿ ಅವರು ಬರೀ ತಮ್ಮ ಕತೆ ಹೇಳಲಿಲ್ಲ, ನಮ್ಮ ಕನ್ನಡ ಮೀಡಿಯಂ ಹುಡುಗರು ಇಂಗ್ಲೀಷ್ ಜೊತೆ ಪಡೋ ಪಾಡನ್ನು ಕಣ್ಣಿ ಕಟ್ಟೋ ಹಾಗೆ ಬಿಚ್ಚಿಟ್ಟಿದ್ದಾರೆ. ಈ ಕತೆ ಶುರುವಾಗೋದೇ ತೇಜಸ್ವಿ ಅವರ ಗೆಳೆಯ ಸುಂದರೇಶ್ ಅವರಿಂದ. ಈ ಸುಂದರೇಶ ಇಂಗ್ಲೀಷಲ್ಲಿ ಮೇಲಿಂದ ಮೇಲೆ ಫೇಲ್ ಆಗಿ ಯಾರಿಗೂ ಮುಖ ತೋರ್ಸೋಕ್ಕೆ ಆಗದೆ ಎಲ್ಲೋ ಒಂದು ಹೋಟೆಲ್ನಲ್ಲಿ ಅಜ್ಞಾತವಾಸ ಮಾಡ್ತಾ ಇರ್ತಾರೆ. ಆ ಕಾಲದಲ್ಲಿ ಇಂಗ್ಲೀಷ್ ಅಂದರೆ ವಿದ್ಯಾರ್ಥಿಗಳಿಗೆ ಒಂಥರ ಕಬ್ಬಿಣದ ಕಡಲೆ. ಸುಂದರೇಶ, ಶಾಮಣ್ಣ ಹೀಗೆ ಬಹಳಷ್ಟು ಜನ ಈ ಇಂಗ್ಲೀಷ್ನಲ್ಲೇ ಡುಮ್ಕಿ ಹೊಡಿತಾ ಇದ್ರು. ತೇಜಸ್ವಿ ಅವರಿಗೂ ಅಷ್ಟೇ ಈ ಇಂಗ್ಲೀಷ್ ಅಂದರೆ ದೊಡ್ಡ ತಲೆನೋವು. ಅವ್ರಿಗೆ ಓದೋಕ್ಕೆ ಮಾತಾಡೋಕ್ಕೆ ಬರ್ತಾ ಇತ್ತು, ಆದರೆ ಬರೆಯೋದು ಅಂದರೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದರೆ ಅವ್ರಿಗೆ ಇಂಗ್ಲೀಷ್ ಸ್ಪೆಲ್ಲಿಂಗು ಉಚ್ಚಾರಣೆಗೂ ಸಂಬಂಧನೇ ಇಲ್ವಲ್ಲ ಅಂತ ಅನಿಸೋದು. ಸ್ಪೆಲ್ಲಿಂಗೇ ಅಂತ ಒಂದು ನಿರ್ದಿಷ್ಟವಾದ ಸೂತ್ರನೇ ಇರಲಿಲ್ಲ. ಅದಕ್ಕೆ ಅವರು ಅದನ್ನು ಹುಚ್ಚರ ಭಾಷೆ ಅಂದಿದ್ದು. ಲೆಕ್ಕದ ಕಾಟ ತಡೆಯಲಾರದೆ ಸೈನ್ಸ್ ಬಿಟ್ಟು ಆರ್ಟ್ಸ್ಗೆ ಬಂದರೆ ಇಲ್ಲಿ ಈ ಇಂಗ್ಲೀಷ್ ಕಾಟ ಅವರನ್ನು ಬಿಡಲೇ ಇಲ್ಲ. ಅವರು BA ಓದುವಾಗ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ಪಠ್ಯ ಇತ್ತು. ತೇಜಸ್ವಿ ಅವರು ಹ್ಯಾಮ್ಲೆಟ್ ಬಗ್ಗೆ ಎಲಿಯಟ್ ಬರೆದ ವಿಮರ್ಶೆಗಳನ್ನೆಲ್ಲ ಓದಿ ಏನೋ PhD ಮಾಡೋರ ಥರ ತಯಾರಿ ನಡೆಸಿದ್ರು. ಆದರೆ ಕಥೆ ಗೊತ್ತಿದ್ರು ತಪ್ಪಿಲ್ಲದೆ ಇಂಗ್ಲೀಷ್ನಲ್ಲಿ ಬರೆಯೋಕ್ಕೆ ಅವರಿಂದ ಆಗಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಅವರು ಇಂಗ್ಲೀಷ್ ಸ್ಪೆಲ್ಲಿಂಗ್ನ ಕೂಡ ಕನ್ನಡದ ಥರಾನೇ ಯೋಚನೆ ಮಾಡ್ತಿದ್ರು. ಪರೀಕ್ಷೆಯಲ್ಲಿ ಹಿ ಅಂತ ಸರಿಯಾಗಿ ಬರೆದು ಆಮೇಲೆ ಎಲ್ಲಾದರೂ ಇದನ್ನು ಕನ್ನಡದ ಥರ ಹೇ ಅಂತ ಓದ್ಬಿಡ್ತಾರೋ ಅಂತ ಭಯ ಬಿದ್ದು ಅದನ್ನೆಲ್ಲ ಗೀಚಿ HI ಅಂತ ಬರೆದಿದ್ರು. ಅದೇ ಥರ SHE ಶಿ ಅನ್ನೋದನ್ನು SHI ಅಂತ ಬರೆದು ದೊಡ್ಡ ಅಧ್ವಾನ ಮಾಡಿದ್ರು. ರಿಸಲ್ಟ್ಸ್ ಬಂತು. ಪರೀಕ್ಷೆಯಲ್ಲಿ ತೇಜಸ್ವಿಯವರ ಜೊತೆ ಕ್ಲಾಸಿನ ಹುಡುಗರೆಲ್ಲ ಫೇಲ್ ಆಗಿದ್ರು. ಹುಡುಗರೆಲ್ಲ ಸೇರಿ ನಾವು ಸರಿಯಾಗಿ ಬರೆದಿದ್ದೀವಿ, ಈ ಪೇಪರ್ ತಿದ್ದೋರ್ತೆ ತಪ್ಪು ಅಂತ ಅವರನ್ನೇ ಬೈಯೋಕ್ಕೆ ಶುರು ಮಾಡಿದ್ರು. ಇದನ್ನೇ ನಂಬಿದ ತೇಜಸ್ವಿ ಅವರು ನೇರವಾಗಿ ಹೋಗಿ ಆಗ ವೈಸ್ ಚಾನ್ಸಲರ್ ಆಗಿದ್ದ ತಮ್ಮ ತಂದೆ ಕುವೆಂಪು ಅವರ ಹತ್ರ ನಮ್ಮ ಕ್ಲಾಸಿನ ಅಷ್ಟು ಜನ ಇದನ್ನೇ ಹೇಳ್ತಿದ್ದಾರೆ, ನಮಗೆ ಅನ್ಯಾಯ ಆಗಿದೆ ಅಂತ ದೂರ ಹೇಳ್ತಾರೆ. ಕುವೆಂಪು ಅವರು ಸುಮ್ಮನಿರಲಿಲ್ಲ. ಪರೀಕ್ಷಾ ನಿಯಂತ್ರಣಾಧಿಕಾರಿ ಅಣ್ಣೇಗೌಡರನ್ನು ಕರೆಸಿ ಇಡೀ ಕ್ಲಾಸಿನ ಆನ್ಸರ್ ಪೇಪರ್ಗಳನ್ನೆಲ್ಲ ಮನೆಗೆ ತರಿಸ್ಕೊಂಡ್ಬಿಟ್ರು. ಮರುದಿನ ತೇಜಸ್ವಿ ಅವರು ಬಂದು ಈ ವಿಚಾರನ ಗೆಳೆಯರಿಗೆ ಹೇಳ್ತಾರೆ. ಆವಾಗ ಆ ಹುಡುಗರಿಗೆ ಶುರುವಾಯಿತು ನೋಡಿ ನಡುಕ. ಯಾಕಂದರೆ ತಾವು ಪರೀಕ್ಷೆಯಲ್ಲಿ ಏನೇನು ಬರೆದು ಗುಡ್ಡೆ ಹಾಕಿದ್ದೀವಿ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿತ್ತು. ಈಗ ಆ ಪೇಪರ್ಗಳೆಲ್ಲ ನೇರವಾಗಿ ವೈಸ್ ಚಾನ್ಸಲರ್ ಕೈಗೆ ಸಿಕ್ಕಿಬಿದ್ದುವಲ್ಲ ಅಂತ ಭಯ. ನಿನ್ನೆ ತನಕ ಪೇಪರ್ ತಿದ್ದೋರ್ನ ಬೈತಿದ್ದ ಗೆಳೆಯರು ಒಮ್ಮೆಲೆ ಪ್ಲೇಟ್ ಬದಲಾಯಿಸಿದ್ರು. ತೇಜಸ್ವಿ ಅವರಿಗೆ ಬೈಯೋಕ್ಕೆ ಶುರು ಮಾಡಿದ್ರು. ನಾವು ಏನೇನೋ ಚೆನ್ನಾಗಿ ಬರೆದಿರಲಿಲ್ಲ, ವೈಸ್ ಚಾನ್ಸಲರ್ಗೆ ಯಾಕ್ರಿ ದೂರ ತಗೊಂಡೋದ್ರಿ, ಎಂಥ ಕೆಲಸ ಮಾಡಿದ್ರಿ, ಇನ್ಮೇಲೆ ನಿಮ್ಮ ಹತ್ರ ಮಾತಾಡೋದೇ ತಪ್ಪು ಅಂತ ಅವರನ್ನೇ ಶಪಿಸೋಕ್ಕೆ ಶುರು ಮಾಡಿದ್ರು. ಇತ್ತ ಕುವೆಂಪು ಅವರು ಆನ್ಸರ್ ಪೇಪರ್ ನೋಡ್ತಾರೆ. ತೇಜಸ್ವಿ ಅವರು ಆ HI SHI ಅಂತ ಈ ಬರೆಯೋ ಬದಲು ಹೈ ಶೈ ಅಂತ ಬರೆದಿದ್ದನ್ನು ನೋಡಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ. ನೀನೆಷ್ಟೇ ಓದಿದ್ರು ಹೀಗೆ ಬರೆಯೋದಾದರೆ ನಿನ್ನ ತಿಳುವಳಿಕೆಗೆ ಬೆಂಕಿ ಹಾಕಬೇಕು ಅಂತ ಕಟುವಾಗಿ ಬೈತಾರೆ. ಇಲ್ಲೊಂದು ವಿಚಾರ ನಾವು ಗಮನಿಸಬೇಕು. ಕುವೆಂಪು ಅವರಿಗೆ ಈ ವಿಚಾರದಲ್ಲಿ ಒಂದು ಸ್ಪಷ್ಟವಾದ ನಿಲುವಿತ್ತು. ಪರೀಕ್ಷೆಯಲ್ಲಿ ಬಹಳಷ್ಟು ಜನ ಇಂಗ್ಲೀಷ್ನಲ್ಲೇ ಫೇಲ್ ಆಗ್ತಿರೋದನ್ನು ನೋಡಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಈ ಕಡ್ಡಾಯ ಇಂಗ್ಲೀಷನ್ನು ತೆಗೆದು ಹಾಕಬೇಕು ಅನ್ನೋ ವಾದ ಅವ್ರದ್ದಾಗಿತ್ತು. ಆದರೆ ಸಾಹಿತ್ಯ ಓದೋ ವಿದ್ಯಾರ್ಥಿಗಳು ಇಂಗ್ಲೀಷ್ ಕಡೆಗಣಿಸೋದನ್ನು ಅವ್ರು ಖಂಡಿತ ಒಪ್ತಿರಲಿಲ್ಲ. ಬರೀ ಹಳಗನ್ನಡದ ಕಾಗಗಳನ್ನ ಹುರು ಹೊಡೆದ್ರೆ ಸಾಲದು, ಪ್ರಪಂಚದ ಜ್ಞಾನ ಬೇಕು ಅಂದರೆ ಕಷ್ಟಪಟ್ಟಾದರೂ ಇಂಗ್ಲೀಷ್ ಕಲೀಲೇಬೇಕು ಅಂತ ಅವ್ರು ನಂಬಿದ್ರು. ಇಂಗ್ಲೀಷ್ ಮತ್ತು ಕನ್ನಡ ಎರಡನ್ನೂ ಸೇರಿಸಿ ಒಂದೇ ಸಾಹಿತ್ಯ ಕೋರ್ಸ್ ಮಾಡಬೇಕು ಅಂತ ಅವರು ಪ್ರತಿಪಾದನೆ ಮಾಡ್ತಿದ್ರು. ಆಗ ಅವರು ಮಗನಿಗೆ ಒಂದು ಕಿವಿ ಮಾತು ಹೇಳ್ತಾರೆ. ಕನ್ನಡದಲ್ಲೇ ಎಲ್ಲ ಇದೆ ಅಂತ ತಿಳಿದು ಕೂಪ ಮುಂಡಕ್ಕೆ ಆಗಬೇಡ, ಯಾವ ಭಾಷೆಯಲ್ಲೂ ಎಲ್ಲ ಇದೆ ಅಂತ ತಿಳಿಯೋನು ಮೂರ್ಖ ಅಂತ ಎಚ್ಚರಿಸ್ತಾರೆ. ನೀನು ಇಂಗ್ಲೀಷ್ ಕಲಿಬೇಕಾಗಿರೋದು ನಿನ್ನ ಅಗತ್ಯಕ್ಕಾಗೇ ಹೊರತು ಇಂಗ್ಲೀಷ್ನವರ ಅಗತ್ಯಕ್ಕಾಗಿ ಅಲ್ಲ. ಸಬಬುಗಳನ್ನೆಲ್ಲ ಬಿಟ್ಟು ಕಷ್ಟಪಟ್ಟು ಕಲಿ ಅನ್ನೋದು ಕುವೆಂಪು ಅವರ ಮಾತಾಗಿತ್ತು. ಇಂಗ್ಲೀಷರು ಕೂಡ ತಮ್ಮ ಭಾಷೆ ಬಗ್ಗೆ ಇಂತಹ ಹುಸಿ ಪಾಂಡಿತ್ಯದ ಮಾತುಗಳನ್ನು ಆಡೋದಿಲ್ಲ ಅಂತ ಬುದ್ಧಿವಾದ ಹೇಳಿದರು. ಒಟ್ಟಾರೆ ಹೇಳಬೇಕು ಅಂದರೆ ಈ ಇಂಗ್ಲೀಷ್ ಕಾಟ ಅನ್ನೋದು ಬರೀ ಒಬ್ಬ ವಿದ್ಯಾರ್ಥಿ ಫೇಲ್ ಆದ ಕತೆ ಅಲ್ಲ. ಭಾಷೆ ಕಲಿಯೋಕ್ಕೆ ನಮ್ಮ ಮನಸ್ಸಲ್ಲಿ ಇರೋ ತಡೆಗಳು, ಪರೀಕ್ಷೆ ಅಂದಾಗ ಹುಡುಗರು ಮಾಡೋ ಮುಗ್ಧ ನಾಟಕಗಳು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಾಷಾಭಿಮಾನ ಯಾವತ್ತೂ ಜ್ಞಾನ ಪಡ್ಕೊಳ್ಳೋಕ್ಕೆ ಅಡ್ಡಿ ಆಗಬಾರ್ದು ಅನ್ನೋದನ್ನು ಬಹಳ ಸ್ವಾರಸ್ಯವಾಗಿ ನಗು ಬರಿಸೋ ಹಾಗೆ ಹೇಳೋ
ಒಂದು ಸುಂದರ ಕತೆ ಈ ಇಂಗ್ಲಿಷ್ ಕಾಟ.